SK Super TMT, the long life TMT. ಹಳೆ ಚಂದಾಪುರ ಬಳಿ ನಡೆದಿರುವಂತಹ ಘಟನೆ. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ರಸ್ತೆ ಕುಸಿಯಲ್ಪಟ್ಟಿದ್ದು ಸದ್ಯ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಆನೇಕಲ್ ಚಂದಾಪುರ ಬಳಿ ಕಾಮಗಾರಿ ವೇಳೆಯಲ್ಲಿ ರಸ್ತೆ ಕುಸಿದಿದೆ. ಚಂದಾಪುರದಿಂದ ಅತ್ತಿಬೆಲೆಯವರೆಗೂ ಕೂಡ ನಡೀತಾ ಇರುವಂತಹ ಅಂಡರ್ ಪಾಸ್ ಕಾಮಗಾರಿ ಏಕಾಏಕಿ ರಸ್ತೆ ಕುಸಿದ್ರಿಂದ ಹಳೆ ಚಂದಾಪುರ ಬಳಿ ಭಾರೀ ವಾಹನ ದಟ್ಟಣೆ ಅಲ್ಲಿ ನಿರ್ಮಾಣವಾಗಿದೆ. ಬಹಳ ಕಷ್ಟಪಟ್ಟು ಜನ ಅಲ್ಲಿ ವಾಹನಗಳನ್ನು ಚಲಾಯಿಸಬೇಕಾದಂತಹ ಪರಿಸ್ಥಿತಿ ಮತ್ತು ಸ್ಲೋ ಮೂವಿಂಗ್ ಇದೆ. ಅಲ್ಲಿ ಇನ್ನು ಕಾಮಗಾರಿ ಹಂತದಲ್ಲಿರುವಂತಹ ಹೊತ್ತಲ್ಲೇ ಈ ರಸ್ತೆ ದಿಢೀರನೆ ಕುಸಿತಿರೋದ್ರಿಂದಾಗಿ ಇನ್ ಕೇಸ್ ಆ ಸಂದರ್ಭದಲ್ಲಿ ಏನಾದರೂ ವಾಹನಗಳಿದ್ದಿದ್ರೆ ಕಥೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಆ ರಸ್ತೆ ಅಂದ್ರೆ ವಾಹನಗಳ ಓಡಾಟಕ್ಕೆ ಅವಕಾಶ ಇರಲಿಲ್ಲ, ಆ ರಸ್ತೆಯಲ್ಲೇ ಕಾಮಗಾರಿ ಆಗ್ತಾ ಇದ್ದಿದ್ದ? ದಿವ್ಯಾ, ಖಂಡಿತ ಹೊಸೂರು ಬೆಂಗಳೂರು ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಇವತ್ತು ಒಂದು ದೊಡ್ಡ ಅವಘಡ ಆಗ್ತಿರೋಂಥದ್ದು. ಜೊತೆಗೆ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಕಾಮಗಾರಿಯನ್ನ ಸುಮಾರು 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಆನೇಕಲ್ ತಾಲೂಕಿನ ಚಂದಾಪುರದಿಂದ ಅತ್ತಿಬೆಲೆ ತನಕ ಅಂಡರ್ ಪಾಸ್ ಕಾಮಗಾರಿಯನ್ನ ಈಗ ಕಾಮಗಾರಿ ಕೈಗೆತ್ಕೊಂಡು 6 ತಿಂಗಳು ಮುಗಿತಾ ಬರ್ತಾ ಇದೆ. ಪ್ರತಿದಿನ ಇದೇ ಸಮಸ್ಯೆ ಆಗ್ತಿರೋದು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಜಾಮ್ ಆಗ್ತಿದಾವೆ. ಜೊತೆಗೆ ಏನಂದ್ರೆ ಜಾಮ್ ಆದಾಗ ಶಾಲಾ ವಾಹನಗಳಿರ್ಬೋದು ಅಥವಾ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಹೋಗುವಂತ ರೋಗಿಗಳು ಸಹ ಪರದಾಡ್ತಾ ಇರುವಂತದ್ದು. ಅದೇ ರೀತಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಜಾಮ್ ಆಗಿದ್ದು ಸುಮಾರು ಸಮಸ್ಯೆಗಳು ಉಂಟಾಗಿತ್ತು. ಜೊತೆಗೆ ಸೂರ್ಯನಗರ ಪೊಲೀಸರು ಇರ್ಬೋದು, ಅತ್ತಿಬೆಲೆ ಪೊಲೀಸರು ಸಹ ಟ್ರಾಫಿಕ್ ವಾಹನಗಳನ್ನ ತೆರವು ಮಾಡೋ ಕೆಲಸ ಆಗ್ತಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಹೆದ್ದಾರಿಯಲ್ಲಿ ಕಾಮಗಾರಿ ಮಾಡ್ಬೇಕಾದ್ರೆ ಸುಮಾರು 15 ಅಡಿ ಆಳ ಮಣ್ಣನ್ನ ತೆಗೆದು ಕಾಮಗಾರಿಯನ್ನ ಪಿಲ್ಲರ್ ಗಳನ್ನ ಹಾಕೊಂಡ್ ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ರಸ್ತೆ ಕುಸಿದ ಪರಿಣಾಮ ಇನ್ನಷ್ಟು ಟ್ರಾಫಿಕ್ ಜಾಮ್ಗೆ ಸಮಸ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಮುಖ್ಯವಾಗಿ ವಾಹನ ಸವಾರರು ಜಾಮಲ್ಲಿ ತಗಲಾಕೊಂಡಿದ್ರು. ಹಾಗಾಗಿ ಅವರನ್ನ ಪೊಲೀಸರು ಈಗ ಏನು ಸಂಚಾರ ದಟ್ಟಣೆಗೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಲಾಗಿದೆ. ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಸಂಪೂರ್ಣವಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಒಂದಷ್ಟು ಸೆಕ್ಯೂರಿಟಿಯನ್ನ ಹಾಕ್ಬೇಕಾಗಿತ್ತು. ಆದ್ರೆ ಈ ಸೆಕ್ಯೂರಿಟಿಯನ್ನ ಅವರು ಹಾಕಿಲ್ಲ. ಪೊಲೀಸರೇ ಇದನ್ನ ಟ್ರಾಫಿಕ್ ಸಮಸ್ಯೆನ ನಿರ್ವಹಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗಿತ್ತು. ಈಗ ಸದ್ಯಕ್ಕೆ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಿರುವಂತದ್ದು. ಒಟ್ಟು ಸಂಪೂರ್ಣವಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.